ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಶ್ರೀ ದಾನಮ್ಮ ದೇವಿಯ ಭಕ್ತೆ. ತಾಯಿ ವರದಾನೇಶ್ವರಿ ನಮಗೂ ನಿಮಗೂ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಹರ್ಷವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡ್ರಿ. ಇವತ್ತು ನಾನು ಒಂದು ವಿಶೇಷ ಅಡುಗೆನ ಮಾಡ್ತಾ ಇದ್ದೇನೆ ರೀ. ಇದು ಏನಪ್ಪ ಅಂತಂದ್ರೆ ಮಾವಿನಕಾಯಿ ಶೀಕರಣೆ ಜೊತೆ ಉದುರು ಗಡಬು ಅಂತ ಹೇಳಿ ಮಾಡ್ತಾರೆ ರೀ ನಮ್ಮ ಕಡೆ ಎಲ್ಲ. ನಮ್ಮ ಅಜ್ಜಿ ಇದು ಭಾಳ ಮಾಡ್ತಾರೆ, ನಮ್ಮ ಅವ್ವನೂ ಭಾಳ ಮಾಡ್ತಾರೆ ರೀ ಇದು. ಅದಕ್ಕೆ ಇದೊಂದು ಹಳೆ ಕಾಲದ ರೆಸಿಪಿನೇ ಅನ್ಬೇಕು ನೋಡ್ರಿ. ಈಗ ಜಾಸ್ತಿ ಅಷ್ಟು ಯಾರೂ ಮಾಡಲ್ರಿ. ಈಗ ಇದನ್ನು ನಿಮಗೆ ಮಾಡಿ ತೋರಿಸ್ಬೇಕಂತ ಮಾಡಕತ್ತೀನಿ ನೋಡ್ರಿ ನಾನು. ನೀವೇನಾದರೂ ನಮ್ಮ ವಿಡಿಯೋನ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಶೇರ್ ಮಾಡಿರಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಈಗ ಕಡುಬನ್ನು ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡ್ರಿ. ಇದನ್ನು ನೋಡಿರಿ, ಒಡ್ಕೊಂಡು ಬಂದು ಸ್ವಲ್ಪ ಗೋಧಿನ ಬೆಚ್ಚಗೆ ಮಾಡಿ ಒಡ್ಕೊಂಬಂದು ಮಾಡ್ತಾರೆ. ನಾನು ಅಂಗಡಿಯಲ್ಲಿ ಸಿಗೋ ದಪ್ಪ ರವಾನಿತ್ತು ಅದರಿಂದ ಮಾಡಕತ್ತೀನಿ ನೋಡ್ರಿ. ಇದ್ರದ್ದು ಮಸ್ತ್ ಆಗ್ತಾವ್ರಿ. ಈಗ ನೋಡ್ರಿ, ಈ ರವಕ್ಕೆ ಒಂದು ಸ್ವಲ್ಪ ಗೋಧಿ ಹಿಟ್ಟು ಹಾಕ್ತೀನಿ ನೋಡ್ರಿ. ನುಸ್ತ ಬರೀ ರವೆ ಅಂದ್ರೆ ಭಾಳ ಉದೂರ ಆಗ್ತಾವ್ರಿ ಕಡುಬು. ಒಂದು ಸ್ವಲ್ಪ ಗೋಧಿ ಹಿಟ್ಟು ಹಾಕಿ ಕಲಸೋದ್ರಿ. ಹಾಗೆ ಒಂದು ಸ್ವಲ್ಪ ಉಪ್ಪು ಹಾಕೋತೀನಿ ನೋಡ್ರಿ. ಉಪ್ಪು ಹಾಕಿದ್ರೆ ಕಡುಬು ರುಚಿ ಆಗ್ತಾವೆ, ಟೇಸ್ಟಿಗೆ. ಆಮೇಲೆ ಎಣ್ಣೆ ಹಾಕೋತೀನಿ ನೋಡ್ರಿ. ಎಣ್ಣೆ ಸ್ವಲ್ಪ ಚೆಂದ ಹಾಕಿದ್ರೆ ಮೆತ್ತಗಾಗ್ತಾವ್ರಿ ಕಡುಬು. ಈಗೆಲ್ಲನೂ ಇದನ್ನು ಚೆಂದಾಗಿ ಮಿಕ್ಸ್ ಮಾಡ್ಕೋತಾರೆ. ಈಗ ಇದನ್ನೆಲ್ಲ ಚೆಂದಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡ್ರಿ. ಈ ಥರ ಚೆಂದಾಗಿ ಕಲಿಸ್ಕೋಬೇಕು. ಈಗ ಇದನ್ನು ಚೆಂದಾಗಿ ಎಲ್ಲ ಮಿಕ್ಸ್ ಮಾಡಿ ನೋಡ್ರಿ. ಈಗ ನೀರು ಹಾಕಿ ಕಲಿಸ್ತೀನಿ ನೋಡ್ರಿ. ಈಗ ನೀರು ಹಾಕ್ತೀನಿ ನೋಡ್ರಿ. ಈ ಥರ ಕಲಸೋದ್ರಿ ನೀರು ಹಾಕಿ. ಈ ಕಡುಬು ಸೀಕಣಿ ಜೊತೆ ಭಾರಿ ಬೆಸ್ಟ್ ಆಗ್ತದೆ ನೋಡ್ರಿ. ನೀವು ಮಾಡಿ ನೋಡ್ರಿ, ಮಸ್ತ್ ಅಂದ್ರೆ ಮಸ್ತ್ ರೀ. ಉದುರು ಕಡುಬು ಅಂತಾರೆ ರೀ. ಉದುರು ಗಡಬು ಸೀಕರಣೆ ಇದು ನೋಡ್ರಿ. ಈ ಥರ ಕಲಸೋದ್ರಿ. ಈಗ ಇದು ಕರೆಕ್ಟಾಗಿದ್ರೆ ಈಗ ಇದನ್ನು ಇಷ್ಟು ಉಂಡೆ ಮಾಡಿ ಕುದಿಸಾಕಿಡೋದು ನೋಡ್ರಿ. ಒಂದು ಜರ್ಮನಿ ಛಾಣಿ ಅದ ರೀ, ಅದಕ್ಕೆ ಎಣ್ಣೆ ಹಚ್ಚಿ ಕುದಿಸಾಕಿಡ್ತೀನಿ ನೋಡ್ರಿ. ಈಗ ಗ್ಯಾಸ್ ಚಾಲು ಮಾಡೀನಿ ರೀ. ಅದೊಂದು ಬುಟ್ಟಿ ಇಟ್ಕೊಂಡಿದ್ರೆ ಅದಕ್ಕೆ ನೀರು ಹಾಕೀನಿ ರೀ. ಈಗ ನೀರು ಹೆಸರು ಬರುತ್ತಲ್ಲ, ಈ ಛಾಣಿಗೆ ಏನದ ಎಣ್ಣೆ ಹಚ್ಕೋತೀನಿ ನೋಡ್ರಿ. ಈ ಥರ ಎಲ್ಲ ಕಡೆ ಸವರ್ಬೇಕು ರೀ ಎಣ್ಣೆ ಹಚ್ಕೊಂಡು. ಈಗೇನಿದು ಕಲಸಿನಿಲ್ಲ ರೀ. ಈಗ ಇದನ್ನು ಇಷ್ಟು ಉಂಡೆ ಮಾಡ್ಕೊಂಡು ಇಡ್ತೀನಿ ನೋಡ್ರಿ. ಮೆತ್ತಗೆ ಮಾಡ್ಕೋಬೇಕ್ರಿ. ಇದು ಗಟ್ಟಿ ಮಾಡ್ಕೊಬಾರ್ದ್ರಿ. ಕುದ್ದ ಮೇಲೆ ಮತ್ತೆ ಗಟ್ಟಿ ಆಗ್ತಾವ್ರಿ. ನಾವು ಇಷ್ಟೇ ಮಾಡ್ಕೊಂಡು ಇಡ್ತೀನಿ ನೋಡ್ರಿ ಎಲ್ಲನೂ. ಇದೇ ಥರ ಎಲ್ಲನೂ ಮಾಡ್ಕೊಂಬರ್ತಾರೆ. ಈ ಥರನೇ ಎಲ್ಲ ಮಾಡಿ ನೋಡ್ರಿ. ಈಗ ಈ ನೀರು ಹೆಸರು ಬಂದದ್ರಿ. ಒಂದು ಅರ್ಧ ನಿಂಬೆ ಹಣ್ಣು ಹಾಕ್ತೀನಿ ನೋಡ್ರಿ, ಅಂದ್ರೆ ಬುಟ್ಟಿ ಖಾರ ಆಗಲ್ರಿ. ಈಗ ಇದನ್ನು ಛಾಣಿಗೆ ಇಡ್ತೀನಿ ನೋಡ್ರಿ. ಅಲ್ಲಿ ಈಗ ಇಡ್ತೀನಿ ನೋಡ್ರಿ. ಈ ಥರ ಇಟ್ಟಿದ ಮ್ಯಾಗ ಒಂದು ಪ್ಲೇಟ್ ಮುಚ್ತಾರೆ. ಈಗ ಈ ತಾಟನ್ನು ಮುಚ್ತಾ ಇದ್ದೀನಿ ನೋಡ್ರಿ. ಅಷ್ಟೇ ಮುಚ್ಚಿ ಒಂದು 15 ನಿಮಿಷ ಚೆಂದ ಕುದಿಬೇಕು ನೋಡ್ರಿ. ನೋಡ್ರಿ, ಈಗ ಗ್ಯಾಸ್ ಆಫ್ ಮಾಡೀನಿ ರೀ. ಕಡುಬು ಕುದ್ದವ. ಈಗ ತೆಗೆದು ತೋರಿಸ್ತೇನೆ ನೋಡ್ರಿ. ನೋಡ್ರಿ, ಮಸ್ತ್ ಆಗ್ಯಾವ ನೋಡ್ರಿ ಕಡುಬು. ಈಗ ಇದನ್ನು ಒಂದು ಪ್ಲೇಟಿಗೆ ಹಚ್ತೇನೆ ನೋಡ್ರಿ. ಈಗ ತೆಗಿತೀನಿ ನೋಡ್ರಿ. ಇದೇ ಥರ ಎಲ್ಲನೂ ತೆಗೆದು
ಹಚ್ತೇನೆ ನೋಡ್ರಿ. ಈಗ ಕಡುಬು ಹಚ್ಚಿ ನೋಡ್ರಿ. ಈಗ ಶೇಖಣಿ ಹಾಕ್ತಾರೆ ನೋಡ್ರಿ. ಈ ಥರನ ಶೇಖಣಿ ಮಾಡ್ಕೊಂಬಂದಿನಿ. ಈ ಶೇಖಣಿ ವಿಡಿಯೋನ ನಾನು ಆಲ್ರೆಡಿ ಬಿಟ್ಟಿನಿ ನೋಡ್ರಿ, ಹೇಗೆ ಮಾಡೋದು ಅಂತ. ಅದನ್ನು ನೋಡ್ರಿ ನೀವು. ಈಗ ಇದನ್ನು ಈ ಬಟ್ಲಿಗೆ ಹಾಕ್ತೀನಿ ನೋಡ್ರಿ. ನೋಡ್ರಿ ಉದುರು ಗಡಬ ಸೀಕಣಿ ರೆಡಿ ನೋಡ್ರಿ. ಈ ಉದುರು ಗಡಬ ಸೀಕಣಿ ವಿಡಿಯೋನ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸಬರು ನೋಡೋರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರ್ರಿ. ಈ ಉದುರು ಗಡಬು ಸೀಕಣಿ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸ್ರಿ ನೋಡ್ರಿ. ಕಡುಬು ಎಷ್ಟು ಸೂಪರ್ ಆಗಿವ್ರಿ. ಈಗ ಒಂದು ಕಡುಬನ್ನು ಮುರಿದು ತೋರಿಸ್ತೀನಿ ನೋಡ್ರಿ. ನೋಡ್ರಿ ಈ ಥರ ಉದುರು ಆಗ್ಬೇಕ್ರಿ ಇದು. ಈಗ ಈ ಥರ ಊಟ ಮಾಡೋದು ನೋಡ್ರಿ. ಭಾರಿ ಅಂದ್ರೆ ಭಾರಿ ಹತ್ತದ ನೋಡ್ರಿ ಈ ಥರ ಶೇಖಣಿ ಕಡುಬು. ನೀವು ಒಂದು ಟ್ರೈ ಮಾಡಿ ನೋಡ್ರಿ. ಈ ಥರ ಮಾಡಿ ಊಟ ಮಾಡಿರಿ ನೀವು. ಭಾರಿ ಹತ್ತದ ನೋಡ್ರಿ. ಮಾವಿನಕಾಯಿ ಶೇಖರಣೆ ಕಡುಬು ಸೂಪರ್. ನಮಸ್ಕಾರ ಎಲ್ಲರಿಗೂ.